ಮಹಿಳೆಯರ ಆರೋಗ್ಯ ಆಸಕ್ತಿ, ಉಡುಗೆ ತೊಡುಗೆ, ಹೊಸ ಟ್ರೆಂಡ್, ಹೊಸ ವಿಚಾರ, ಸಮಸ್ಯೆಗಳಿಗೂ ಇದೆ ಇಲ್ಲಿ ಪರಿಹಾರ. ವನಿತೆಯರ ಲೋಕದಲ್ಲೊಂದು ವಿಭಿನ್ನ ಪಯಣ. ಇದು ಗೆಳತಿ, ನಾನು ರಕ್ಷಾ. ವೀಕ್ಷಕರ, ಇವತ್ತಿನ ಗೆಳತಿ ಕಾರ್ಯಕ್ರಮದಲ್ಲಿ ಜೇನುತುಪ್ಪದ ಮಹತ್ವದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅಡುಗೆ ಮನೆಯಲ್ಲಿ ಒಂದು ಬಾಟಲ್ ಜೇನುತುಪ್ಪ ಇಟ್ಕೊಳ್ಳೇಬೇಕು ಅಂತ ಹೇಳ್ತಾರೆ. ಯಾಕೆ ಇಟ್ಕೋಬೇಕು, ಜೇನುತುಪ್ಪದಿಂದ ಯಾವ ರೀತಿ ಆರೋಗ್ಯ ಅಭಿವೃದ್ಧಿ ಆಗುತ್ತೆ, ಏನೇನೆಲ್ಲ ಉಪಯೋಗ ಇದೆ ಅನ್ನೋದನ್ನ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಆಹಾರ ತಜ್ಞೆಯಾದಂತಹ ಶ್ರೀಮತಿ ಶೋಭಾ ಅವರಿದ್ದಾರೆ. ಶೋಭಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜೇನುತುಪ್ಪದ ಬಗ್ಗೆ ಮಾತಾಡ್ತಾ ಹೋದ್ರೆ ಮುಗಿಯೋದೇ ಇಲ್ಲ ಅಂತ ಹೇಳ್ತಾರೆ. ಅಷ್ಟೊಂದು ಬೆನಿಫಿಟ್ಸ್ ಇದೆ ಜೇನಿನಿಂದ ಅಂತ ಏನು ಹೇಳ್ತೀರಾ? ಖಂಡಿತ ಇದೆ. ಯಾಕಂದರೆ ಇಂಡಿಯಾದಲ್ಲಿ ಬೇಸ್ ಆಯುರ್ವೇದ ಅಂತ ಹೇಳ್ತೀವಿ. ಆಯುರ್ವೇದದಲ್ಲಿ ಹನಿನ ಒಂದು ಮಹತ್ವದ ಸ್ಥಾನ ಕೊಟ್ಟಿದ್ದಾರೆ. ಅದಕ್ಕೆ ಹನಿನ ಪ್ರತಿಯೊಂದು ಔಷಧ ಜೊತೆಗೆ ಹಾಕಿ ಕೊಡ್ತಾರೆ. ಸೊ ಅದು ದಟ್ ಪ್ರಮೋಟ್ಸ್ ಹೀಲಿಂಗ್ ಅಂತ ಒಂದು. ಇನ್ನೊಂದು ಅವ್ರು ಏನು ಮೆಡಿಸಿನ್ ಕೊಡ್ತಾರೋ ಅದ್ರದ್ದು ಎಫೆಕ್ಟ್ ಆ್ಯಂಡ್ ಬೆನಿಫಿಟ್ ವಿಲ್ ಬಿ ಮಚ್ ಬೆಟರ್ ಅಂತ ಹೇಳ್ತಾರೆ. ಕಂಪೇರಿವ್ ಟು ಇಂಗ್ಲೀಷ್ ಮೆಡಿಸನ್ ಅಥವಾ ಬೇರೆ ಯಾವುದೇ ತೊಗೊಂಡ್ರು ಹನಿನ ಆಯುರ್ವೇದದಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಈ ಹನಿದು ಇನ್ನೊಂದು ಏನು ಅಂದರೆ, ಒಂದು ಇದರಲ್ಲಿ ನ್ಯೂಟ್ರಿಷನಲ್ಲಿ ನಾವು ಡೈಸೆಕ್ರೈಡ್ ಅಂತ ಹೇಳ್ತೀವಿ, ಫ್ರಕ್ಟೋಸ್ ಇರುತ್ತೆ ಅನ್ನೋದು. ಇನ್ನೊಂದು ಎಷ್ಟೋ ಹೂವುಗಳಿಂದ ಶೇಖರಿಸ್ಕೊಂಡು ಬಂದಿರುತ್ತೆ. ಅದರಲ್ಲಿರೋಂಥ ವೈಟಮಿನ್ಸ್ ಮಿನರಲ್ಸು ಡಿಫ್ರೆಂಟ್ ಆಗಿರುತ್ತೆ ಕಂಪ್ಯಾರಿಟಿವ್ಲಿ. ಕೆಲವು ಪಿ ವೈಟಮಿನ್, ಎಮ್ ವೈಟಮಿನ್ ಅಂತ ಇರುತ್ತೆ. ಇದು ಬೇರೆ ಆಹಾರಗಳಲ್ಲಿ ಸಿಗಲ್ಲ. ಒಂದು ಎರಡು ಹಣ್ಣುಗಳಲ್ಲಿ ಸಿಗ್ಬೋದು ನಮಗೆ, ಬಟ್ ಈ ಹನಿಲಿ ಅದು ಹೆಚ್ಚಾಗಿರುತ್ತೆ. ಸೊ ದಿಸ್ ಪ್ರಮೋಟ್ಸ್ ಹೀಲಿಂಗ್ ಆಗೋದ್ರಿಂದ ಎಷ್ಟೋ ಥರ ಕಾಯಿಲೆಗಳನ್ನ ವಾಸಿ ಮಾಡೋಕ್ಕೆ, ಕಂಟ್ರೋಲ್ ಮಾಡೋಕ್ಕೆ ಅಥವಾ ನಿಯಂತ್ರಣ ಮಾಡೋ ಶಕ್ತಿ ಹನಿಗಿದೆ ಅಂತ ಆಯುರ್ವೇದದಲ್ಲಿ ಅದನ್ನ ಪ್ರಮೋಟ್ ಮಾಡ್ತಾರೆ. ಸೊ ಹಾಗಾಗಿ ಇನ್ನೊಂದು ಫೀಲಿಂಗ್ ಆಫ್ ವೆಲ್ನೆಸ್ ಅಂತ ಏನು ಹೇಳ್ತೀವಿ, ಅದು ಕೂಡ ಹನಿಲಿರ್ತಕ್ಕಂಥ ಫ್ರಕ್ಟೋಸ್ ಏನಿದೆಯೋ ಅದು ನಿಮಗೆ ನ್ಯೂರೋ ಟ್ರಾನ್ಸ್ಮಿಟರ್ ಎಫೆಕ್ಟ್ನ ಕೊಡುತ್ತೆ. ಸೊ ಹಾಗಾಗಿ ನಿಮಗೆ ಅದು ಫೀಲಿಂಗ್ ಆಫ್ ವೆಲ್ನೆಸ್ ಆ್ಯಂಡ್ ಫೀಲಿಂಗ್ ಆಫ್ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಹನಿ ಕ್ಯಾನ್ ಬಿ ಯೂಸ್ಡ್ ಆನ್ ಎ ರೆಗ್ಯುಲರ್ ಬೇಸಿಸ್. ಸೊ ಹನಿನ ನೇಚರ್ಸ್ ಆಯಿಂಟ್ಮೆಂಟ್ ಅಂತ ಕೂಡ ಕರೀತಾರೆ. ಕಟ್ಸ್ ಆದಾಗ, ಆಮೇಲೆ ಉಂಡಾದಾಗ ಅದನ್ನು ಅಪ್ಲೈ ಮಾಡ್ಕೊಳ್ಳುವಂಥದ್ದು. ಖಂಡಿತ ಮಾಡ್ಬೋದು. ಏನಕ್ಕೆ ಅಂತಾರೆ, ಒಂದು ಇಟ್ ವಿಲ್ ಅವಾಯ್ಡ್ ಬ್ಯಾಕ್ಟೀರಿಯಲ್ ಕಂಟಾಮಿನೇಷನ್ ಆ್ಯಂಡ್ ಇನ್ಫೆಕ್ಷನ್, ಅದು ಒಂದು. ಇನ್ನೊಂದು ಏನಂದರೆ, ಹನಿಲಿ ಇರ್ತಕ್ಕಂಥ ಕೆಲವೊಂದು ನ್ಯೂಟ್ರಿಯೆಂಟ್ಸು ಹೀಲಿಂಗ್ ಎಫೆಕ್ಟ್ ಕೊಡುತ್ತೆ. ಸೊ ಹಾಗಾಗಿ ಅಪ್ಲೈ ಮಾಡಿದ್ರೆ ಹೀಲ್ ಆಗುತ್ತೆ. ಪ್ಲಸ್ ಅದು ಸ್ಕಾರ್ ಕೂಡ ಬರೋದಿಲ್ಲ. ಸೊ ದ ಸರೌಂಡಿಂಗ್ ವೂಂಡ್ ವಿಲ್ ಬಿ ಕ್ಲೋಸ್ಡ್. ನಾವಿವಾಗ ಆಯಿಂಟ್ಮೆಂಟು ಅಥವಾ ಮೆಡಿಸನ್ ಏನಂದರೆ ಹಾಕಿ ವೂಂಡ್ ಬ್ಯಾಂಡೇಜ್ ಮಾಡಿ ಕ್ಲೋಸ್ ಮಾಡ್ತೀವಿ. ಸೊ ಬಟ್ ಇದು ಹನಿ ಕೂಡ ಅದೇ ಎಫೆಕ್ಟೇ ಕೊಡುತ್ತೆ. ಬಟ್ ಸಮ್ಟೈಮ್ಸ್ ವೂಂಡ್ ಎಕ್ಸ್ಪೋಸ್ ಮಾಡಿ ಬಿಡ್ತೀವಿ, ಅಂಥ ಟೈಮಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ಓಕೆ, ಜೇನುತುಪ್ಪದಿಂದ ಇನ್ನು ಬೇರೆಲ್ಲ ಏನು ಉಪಯೋಗಗಳಿದೆ ಅಂತ ಹೇಳ್ತೀರಾ? ಜೇನುತುಪ್ಪದಿಂದ ನೀವು ಜನರಲಾಗಿ ರೆಗ್ಯುಲರ್ ಹೆಲ್ತ್ ಅಂತ ತೊಗೊಂಡ್ರೆ, ನಾನು ಹೇಳಿದೆ ಫೀಲಿಂಗ್ ಆಫ್ ವೆಲ್ನೆಸ್, ನಿಮಗೆ ಒಂದು ಐ ಆಮ್ ಫೀಲಿಂಗ್ ಬೆಟರ್ ಅನ್ನೋ ಒಂದು ಸ್ಟೇಟ್ ಇರುತ್ತೆ, ಅದು ಒಂದು. ಇನ್ನೊಂದು ಹೀಲಿಂಗು, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಮೊಟಿಲಿಟಿ ಚೆನ್ನಾಗಿರುತ್ತೆ. ಅಂದರೆ ನಿಮ್ಮದು ಜೀರ್ಣ ಶಕ್ತಿ ಏನಿರುತ್ತೆ ಅದನ್ನು ವೃದ್ಧಿಸುತ್ತೆ. ಅದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಬರೋದಿಲ್ಲ. ಜೊತೆಗೆ ವೆಯ್ಟ್ ರಿಡಕ್ಷನ್ಗೆ ಹನಿನ ಯೂಸ್ ಮಾಡಿದ್ರೆ ವೆಯ್ಟ್ ರಿಡಕ್ಷನ್ ಆಗುತ್ತೆ ಅನ್ನೋ ಒಂದು ಐಡಿಯಾ ಇದೆ. ಬಟ್ ಎಲ್ಲೂ ಅದ್ರದ್ದು ಎವಿಡೆನ್ಸ್ ಇಲ್ಲ ನಮಗೆ. ಬಟ್ ಸ್ಟಿಲ್ ಬೆಟರ್ ಡೈಜೆಷನ್, ಬೆಟರ್ ಅಸಿಮ್ಯುಲೇಷನ್, ಅಂದರೆ ಸಿಸ್ಟಮ್ ಡಿಟಾಕ್ಸ್ ಆಗುತ್ತೆ, ಕ್ಲೀನ್ ಆಗಿರುತ್ತೆ, ಇಟ್ ಈಸ್ ಗುಡ್ ಫಾರ್ ಹೆಲ್ತ್ ಅನ್ನೋ ಥರ ಆ ಕಾನ್ಸೆಪ್ಟಲ್ಲಿ ಯೂಸ್ ಮಾಡಬೇಕು. ಪ್ಲಸ್ ಎಕ್ಸ್ಟರ್ನಲ್ ಅಪ್ಲಿಕೇಶನಿಂದ ಹನಿನ ಸ್ಕಿನ್ ಹೆಲ್ತು, ಮಾಯಿಶ್ಚರು ಅಥವಾ ಹೊರಗಡೆಯಿಂದ ಟಾಕ್ಸಿನ್ಸಿಂದ ಏನು ಎಫೆಕ್ಟ್ ಆಗುತ್ತೋ ಅದನ್ನು ಕೂಡ ಪ್ರಿವೆಂಟ್ ಮಾಡ್ಬೋದು. ಸೊ ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್ ಇಟ್. ಓಕೆ, ಸೊ ಹಾಗೆಯೇ ಈಗ ಹನಿಯನ್ನು ಉಪಯೋಗಿಸಿ ಮಾಡಿರುವಂಥ ಸಾಕಷ್ಟು ಪ್ರಾಡಕ್ಟ್ಗಳು ಕೂಡ ಸಿಗ್ತಿದೆ. ಸೋಪ್ ಆಗಿರ್ಬೋದು, ಫೇಸ್ ವಾಶ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಹನಿಯನ್ನು ಬಳಸಿರ್ತೀವಿ ಅನ್ನೋ ಒಂದನ್ನು ನಾವು ನೋಡ್ತೀವಿ. ಸೊ ಅದರಿಂದ ಉಪಯೋಗ ಇದೆಯಾ? ಅಂದರೆ ಹನಿನ ಮಿಕ್ಸ್ ಮಾಡೋದ್ರಿಂದ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡಿದ್ರೆ ಯಾವ ಥರ ಬೆನಿಫಿಟ್ ಇದೆ? ಏನಾಗುತ್ತೆ ಅಂದರೆ, ಪರ್ಸೆಂಟೇಜ್ ನೀವು ಇವಾಗ ಒಂದು ಕಾಂಪೋಸಿಷನ್ ತೊಗೊಂಡ್ರೆ, ಯಾವುದೇ ಒಂದು ಬಾಟಲ್ಸ್ ಅಥವಾ ಕ್ರೀಮ್ಸ್ ತೊಗೊಂಡ್ರೆ ಅದರಲ್ಲಿ ಆ ಕಂಪೋಸಿಷನ್ ನೀವು ನೋಡಿದಾಗ, ಕಾಂಪೋಸಿಷನ್ ಆಫ್ ದ ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ ಪರ್ಸೆಂಟೇಜ್ ಎಷ್ಟು ಯೂಸ್ ಮಾಡಿದ್ದಾರೆ ಮ್ಯಾಟರ್ಸ್ ಹಿಯರ್. ನೀವಾಗ ಡೈರೆಕ್ಟ್ ಹನಿ ಯೂಸ್ ಮಾಡಿದಾಗ ಇಟ್ ಇಸ್ 100% ವಾಟ್ ಯು ಆರ್ ಯೂಸಿಂಗ್. ಬಟ್ ಅದು ಕ್ರೀಮ್ಸು, ಲೋಷನ್ಸು, ಸೋಪ್ಸಲ್ಲಿ ಬಂದಾಗ ಅದು ಕಾಂಪೋಸಿಷನ್ ಚೇಂಜ್ ಆಗುತ್ತೆ, ಪರ್ಸೆಂಟೇಜೂ ಕಮ್ಮಿ ಆಗಿಬಿಡುತ್ತೆ, ದ ಪರ್ಸೆಂಟ್ ಪ್ರೆಸೆಂಟ್. ಸೊ ಹಾಗಾಗಿ ಅಷ್ಟು ಬೆನಿಫಿಟ್ ಕೊಡಲ್ಲ ನಿಮಗೆ ಕ್ರೀಮ್ಸು, ಲೋಷನ್ಸು ಆ ಥರ ಯೂಸ್ ಮಾಡಿದಾಗ. ಪ್ಲಸ್ ಕಾಂಬಿನೇಷನ್ ವಿತ್ ಅದರ್ ಇಂಗ್ರೀಡಿಯೆಂಟ್ಸ್ ಏನು ಬರುತ್ತೋ ಅದರಿಂದ ನಿಮಗೆ ಎಫೆಕ್ಟ್ ಚೇಂಜ್ ಇರುತ್ತೆ. ಯು ಕ್ಯಾನ್ ಹ್ಯಾವ್ ದ ಸೇಮ್ ಎಫೆಕ್ಟ್ ಆ್ಯಸ್ ಯು ಯೂಸ್ ಇನ್ ನ್ಯಾಚುರಲ್ ಕಂಪ್ಲೀಟ್ ಹನಿ. ಸೊ ಈ ಕಾಸ್ಮೆಟಿಕ್ಸಲ್ಲಿ ಬಂದಾಗ ಅದು ಪ್ರಾಬ್ಲಿ 2%, 3% ಆ ಥರ ಯೂಸ್ ಮಾಡ್ಬೋದು ಅಷ್ಟೇ. ಅದನ್ನು ಕೆಲವೊಂದು ಇಂಗ್ರೀಡಿಯೆಂಟ್ಸ್, ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಿ ಯೂಸ್ ಮಾಡ್ತಾರೆ. ದ ಕಂಪ್ಲೀಟ್ ಆ್ಯಸ್ ಹನಿ ಇಟ್ ಸೆಲ್ಫ್ ಹಾಗೆ ಯೂಸ್ ಮಾಡೋಕ್ಕಾಗಲ್ಲ. ಅದನ್ನು ಮೇ ಬಿ ಇಟ್ ವಾಂಟ್ ಬ್ಲೆಂಡ್, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅದು. ಸೊ ಸ್ಟೆಬಿಲಿಟಿ ಇರಲ್ಲ, ಶೆಲ್ಫ್ ಲೈಫ್ ಪ್ರಾಬ್ಲಮ್ಸ್ ಆಗ್ಬೋದು, ಅಥವಾ ಹನಿನಲ್ಲಿ ಬರೋವಂಥ ಕೆಲವೊಂದು ಬ್ಯಾಕ್ಟೀರಿಯಾನು ಇನ್ಫೆಕ್ಟ್ ಆಗ್ಬೋದು. ಸೊ ಹಾಗಾಗಿ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಿ ಯೂಸ್ ಮಾಡ್ತಾರೆ. ಸೊ ಯೂಸ್ ಕಂಪ್ಲೀಟ್ ಹನಿ ವಿಚ್ ಈಸ್ ಡೈರೆಕ್ಟ್ಲಿ ಅವೈಲಬಲ್. ದಟ್ ವಿಲ್ ಗಿವ್ ಯು ಬೆಟರ್ ಬೆನಿಫಿಟ್ಸ್ ಕಂಪೇರ್ ಟು ಯುವರ್ ಕ್ರೀಮ್ಸ್, ಲೋಷನ್ಸ್ ಆ್ಯಂಡ್ ಸೋಪ್ಸ್ ಅಥವಾ ಏನು. ಸೊ ಇನ್ನು ಮನೆಮದ್ದು ಅನ್ನೋ ವಿಚಾರಕ್ಕೆ ಬಂದರೆ, ಮನೆಮದ್ದು ಅಂತ ತೆಗೆದುಕೊಂಡಾಗ ನಾವು ಸಾಕಷ್ಟು
ಒಂದು ಕಾಯಿಲೆಗಳಿಗೆ ಇಮಿಡಿಯೇಟ್ ಆಗಿ ಬಳಸುವಂಥದ್ದು ಹನಿ. ಅಂದರೆ ಬಹುತೇಕ ಎಲ್ಲ ಕಾಯಿಲೆಗಳಿಗೂ ಕೂಡ ಅದನ್ನು ಬೇರೆದ್ರ ಜೊತೆ ಮಿಕ್ಸ್ ಮಾಡಿ ಮನೆಮದ್ದು ಅಂತ ಮಾಡ್ಕೊತಾರೆ. ಇದು ಶುಂಠಿ ಜೊತೆ ಬೆಳ್ಳುಳ್ಳಿ ಜೊತೆ ಹನಿ ಮಿಕ್ಸ್ ಮಾಡಿದರೆ ಕಾಫು ಕೋಲ್ಡ್ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಬಟ್ ಫೀವರ್ಸ್ ಎಲ್ಲ ಯೂಸ್ ಮಾಡಬಾರ್ದು, ಯಾಕಂದರೆ ಹನಿಲಿ ಬೊಟೋಲಿಸಮ್ ಅಂತ ಒಂದು ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇರುತ್ತೆ. ಇನ್ ಕೇಸ್ ಇಫ್ ಇಟ್ ಈಸ್ ಆ್ಯಕ್ಟಿವ್ ಆ್ಯಂಡ್ ದ ಡೋಸ್ ಆಫ್ ದ ಬ್ಯಾಕ್ಟೀರಿಯಾ ಇಸ್ ಮೋರ್ ಇನ್ ದಟ್ ಪೋರ್ಷನ್, ಆವಾಗ ನಿಮಗೆ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಬರ್ಬೋದು, ಲೂಸ್ ಟೂಲ್ಸ್ ಆಗ್ಬೋದು, ಡಿಹೈಡ್ರೇಟ್ ಆಗುವಂಥದ್ದು, ಸಿವಿಯರಿಟಿ ಆಗ್ಬೋದು. ಪ್ರೆಗ್ನೆನ್ಸಿ ಲ್ಯಾಕ್ಟೇಷನಲ್ಲಂತೂ ಇದನ್ನು ಐ ಯೂಶ್ವಲಿ ಡೋಂಟ್ ಅಡ್ವೈಸ್ ದಿಸ್. ವಿ ಕ್ಯಾನ್ ಬಿ ಆನ್ ದ ಸೇಫರ್ ಸೈಡ್. ಪ್ಲಸ್ ಅದನ್ನು ಮದ್ದಿಗೆ ಅಂತ ಅಂದಾಗ ಕೆಮ್ಮು ಯೂಶಲ್ ಸಿಂಪಲ್ ಹೋಮ್ ರೆಮಿಡೀಸಲ್ಲಿ ಯೂಸ್ ಮಾಡ್ತಾರೆ. ಸೊ ಕಾಫು ಕೋಲ್ಡು ಅಥವಾ ಡ್ರೈನೆಸ್ ಇದ್ದರೆ, ಥ್ರೋಟ್ ಕಂಜೆಷನ್ ಆದರೆ ಅಥವಾ ಥ್ರೋಟ್ ನೀವಾಗ ಬರ್ನಿಂಗ್ ಸೆನ್ಸೇಷನ್ ಇದ್ದರೆ ಅಂಥದ್ದಕ್ಕೆಲ್ಲ ಖಂಡಿತ ಯೂಸ್ ಮಾಡ್ಬೋದು. ಇಟ್ ವಿಲ್ ರಿಲೀವ್ ದೋಸ್ ಸಿಂಪ್ಟಮ್ಸ್. ಇನ್ನು ಅಡಲ್ಟ್ರೇಷನ್ ಕೂಡ ನಾವು ಸಾಮಾನ್ಯವಾಗಿ ನೋಡ್ತೀವಿ ಹನಿಯಲ್ಲಿ. ಸೊ ಯಾವುದು ಪ್ಯೂರು ಯಾವುದು ಡೂಪ್ಲಿಕೇಟ್ ಅಂತ ಕಂಡುಹಿಡ್ಕೊಳ್ಳೋದು ಹೇಗೆ ಅಂತ? ಹನಿ ಕ್ವಾಲಿಟಿ ಟೆಸ್ಟ್ ಮಾಡಬೇಕಂದ್ರೆ ನೀವೇನು ಮಾಡಿ ಅಂದರೆ ಟೇಕ್ ಅ ಬಾಟಲ್ ಆಫ್ ಹನಿ, ಒಂದು ವಿಕ್ ಕಾಟನ್ ತೊಗೊಂಡು ಈಗ ಬತ್ತಿ ಮಾಡ್ತೀರಲ್ಲ ಆ ಥರ ಮಾಡಿಬಿಟ್ಟು ಡಿಪ್ ಮಾಡಿಬಿಟ್ಟು ಏನು ಮಾಡಿ ಅಂದರೆ ಬರ್ನ್ ಇಟ್, ಕ್ಯಾಂಡಲಲ್ಲಿ ಬರ್ನ್ ಮಾಡಿ ನೋಡಿ. ಅದರಲ್ಲಿ ಏನಾದರೂ ಸ್ಪರ್ಟ್ ಬಂದರೆ ಅಂದರೆ ಸಿಡಿಯೋ ಸೌಂಡ್ ಬಂದರೆ ಪಟ ಅಂತ ಸಿಡಿಯುತ್ತಲ್ಲ ಆ ಥರ ಏನಾದರೂ ಬಂದರೆ ಇಟ್ ಈಸ್ ಡೈಲ್ಯೂಟೆಡ್ ವಿತ್ ಜಾಗ್ರಿ ವಾಟರ್ನ ಡೈಲ್ಯೂಟ್ ಮಾಡಿ ಕ್ಯಾರಮಲ್ ಸಿರಪ್ ಮಾಡಿ ಅದ್ರ ಜೊತೆ ಬ್ಲೆಂಡ್ ಮಾಡ್ತಾರೆ. ಸೊ ಆ ಥರ ಏನೂ ಆಗಿಲ್ಲ, ಇಟ್ ಈಸ್ ಬರ್ನಿಂಗ್ ಕೂಲಿ ಅಂದರೆ ದೆನ್ ಇಟ್ ಈಸ್ ನಾಟ್ ಅಡಲ್ಟ್ರೇಟೆಡ್. ಒಂದು ಇನ್ನೊಂದು ಪ್ರಿಸರ್ವೇಟಿವ್ಸ್ ಹಾಕಲ್ಲ ಅಂತ ಹೇಳ್ತಾರೆ. ವಿತೌಟ್ ಪ್ರಿಸರ್ವೇಟಿವ್ಸ್ ಇದ್ದರೆ ಹನಿ ಕ್ರಿಸ್ಟಲ್ ಆಗುತ್ತೆ. ಅದು ಪ್ರಿಸರ್ವೇಟಿವ್ ಆ್ಯಡ್ ಮಾಡಿದರೆ ಕ್ರಿಸ್ಟಲೈಸೇಷನ್ ಆಗಲ್ಲ. ನೀವು 4 months 6 months ಎಲ್ಲ ಇಟ್ಟಾಗ ಅದು ಕ್ರಿಸ್ಟಲ್ ಫಾರ್ಮ್ ಆಗಿದ್ದರೆ ಖಂಡಿತ ಇಟ್ ಇಸ್ 100% ಪ್ಯೂರ್ ಅಂತ. ಸೊ ಯು ಕ್ಯಾನ್ ಡಿಪೆಂಡ್ ಆನ್ ದಟ್ ಬ್ರ್ಯಾಂಡ್. ಇವಾಗ ಮೋಸ್ಟ್ ಆಫ್ ದ ಹನೀಸ್ನ ಏನು ಮಾಡ್ತಾ ಇದ್ದಾರೆ ಅಂದರೆ ಎನಿ ಫುಡ್ ಪ್ರಾಡಕ್ಟ್ ಫಸೈ ಈಸ್ ಆಥರೈಸಿಂಗ್ ಅಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾದವರು ಅದನ್ನು ಲೇಬಲಿಂಗ್ ಮಾಡ್ತಾ ಇದ್ದಾರೆ. ರ್ಯಾಂಡಮ್ ಚೆಕ್ ಮಾಡಿ ಸುಮಾರು ಪ್ರಾಡಕ್ಟ್ಸ್ನ ಮಾಡ್ತಾ ಇದ್ದಾರೆ. ಇಫ್ ಯು ಸಿ ದಟ್ ಲೇಬಲಿಂಗ್ ಆಲ್ಸೋ ದೆನ್ ಆಲ್ಸೋ ಯು ಆರ್ ಸೇಫ್. ಸೊ ಇವಾಗ ISO ಮಾರ್ಕ್ ಹೆಂಗೆ ISI ಮಾರ್ಕ್ ಹೇಗಿರುತ್ತೋ ಹಾಗೆ ಫುಡ್ ಸೇಫ್ಟಿ ಮಾರ್ಕ್ ಕೂಡ ನೋಡ್ಕೊಂಡು ತೊಗೋಬೋದು. ಈಗ ಅಡಲ್ಟ್ರೇಟೆಡ್ ಹನಿನ ಯೂಸ್ ಮಾಡೋದ್ರಿಂದ ಇವಾಗ ಬಹಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಅಡಲ್ಟ್ರೇಟೆಡ್ ಹನಿಯನ್ನೇ ಅವರು ಪ್ರತಿದಿನ ಯೂಸ್ ಮಾಡ್ಕೊಂಡು ಬಂದರೆ ಅದರಿಂದ ಏನೇನು ತೊಂದರೆ ಆಗುತ್ತೆ ಅವ್ರಿಗೆ? ಅಡಲ್ಟ್ರೇಟೆಡ್ ಒಂದು ಮೇನ್ಲಿ ದೇ ಆರ್ ಯೂಸಿಂಗ್ ಜಾಗ್ರಿ ವಾಟರ್. ಸೊ ಹಾಗಾಗಿ ಹೆಲ್ತ್ ಹಾರ್ಮ್ ಅಂತ ಏನಿರಲ್ಲ. ಬಟ್ ಅದ್ರ ಜೊತೆಗೆ ಸುಣ್ಣ ಯೂಸ್ ಮಾಡ್ತಾರೆ. ಈ ಜಾಗ್ರಿ ಮಾಡಬೇಕಾದ್ರೆ ಸುಣ್ಣ, ಕೆಲವು ಸಲ ಕಬ್ಬಿಣದ್ದು ಇದೆಲ್ಲ ಹಾಕಿರ್ತಾರೆ. ಅದರಿಂದ ನಿಮಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಜಾಸ್ತಿ ಸುಣ್ಣದ ಅಂಶ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಕ್ಯಾಲ್ಸಿಫಿಕೇಷನ್ ಆಫ್ ದ ಬೋನ್ ಆಗುತ್ತೆ. ಯಾಕಂದರೆ ಅದು ಇನ್ಆರ್ಗ್ಯಾನಿಕ್ ಕ್ಯಾಲ್ಶಿಯಮ್ ಇರುತ್ತೆ. ಕೆಲವು ಸಲ ಕಿಡ್ನಿ ಪ್ರಾಬ್ಲಮ್ಸ್ ಆಗೋದು, ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆಗೋದು, ಈ ಥರ ಪ್ರಾಬ್ಲಮ್ಸ್ ಬರೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ಲಸ್ ಅದನ್ನು ಪ್ಯೂರಾಗಿ ಮಾಡಿಲ್ಲ ಅಂತಂದರೆ ಅದು ಬ್ಯಾಕ್ಟೀರಿಯಲ್ ಕಂಟಾಮಿನೇಷನ್ ಆಗ್ಬೋದು, ಅದರಿಂದ ನಿಮಗೆ ತೊಂದರೆಗಳಾಗ್ಬೋದು. ಹೊರತು ಅದು ಜಸ್ಟ್ ವಿತ್ ಜಾಗ್ರಿ ವಾಟರ್, ಸಿಂಪಲ್ ವಾಟ್ರಿಂದ ಏನು ತೊಂದರೆ ಆಗಲ್ಲ ನಿಮಗೆ. ಸೊ ಬೇರೆ ಯಾವ ಪ್ರಾಡಕ್ಟು ನಾನು ಜೊತೆ ಬ್ಲೆಂಡ್ ಮಾಡೋಕ್ಕಾಗಲ್ಲ, ಬಿಕಾಸ್ ಓನ್ಲಿ ಜಾಗ್ರಿ ಕ್ಯಾನ್ ಗೋ ವೆಲ್ ವಿತ್ ದಟ್. ಸೊ ದಿಸ್ ಇಸ್ ದ ಓನ್ಲಿ ಥಿಂಗ್ ವಿಚ್ ಈಸ್ ಯೂಸ್ಡ್ ಫಾರ್ ಅಡಲ್ಟ್ರೇಷನ್ ಕರೆಂಟ್ಲಿ. ಸೊ ಇನ್ನು ಮುಂದೆ ಇನ್ಯಾರಾದರೂ ತೊಗೊಂಡು ಬಂದು ಅಡಲ್ಟ್ರೇಟ್ ಮಾಡೋ ಟ್ರೈ ಮಾಡಿದ್ರೆ ದೆನ್ ವಿ ಹ್ಯಾವ್ ಟು ಇನ್ವೆಸ್ಟಿಗೇಟ್. ಇನ್ನು ಚಿಕ್ಕ ಮಕ್ಕಳಿಗೆ, ಎಸ್ಪೆಷಲಿ ಈಗ ನವಜಾತ ಶಿಶುಗಳಿಗೆ 1 ಸ್ಪೂನ್ ಹನಿಯನ್ನು ಕೊಡುವಂಥದ್ದು ಅದು ಕೂಡ ರೂಢಿಯಲ್ಲಿದೆ. ಇದರಿಂದ ಮಕ್ಕಳಿಗೆ ಯಾವ ಥರ ಬೆನಿಫಿಟ್ ಸಿಗುತ್ತೆ? ಚಿಕ್ಕ ಮಕ್ಕಳಿಗೆ ಅಂದರೆ ಒಂದು ಡೈಜೆಸ್ಟಿವ್ ಎಫಿಕಸಿ, ಚಿಕ್ಕ ಮಕ್ಕಳಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಇನ್ನೂ ಬೆಳೆದಿರಲ್ಲ. ಸೊ ಹಾಗಾಗಿ ಅವ್ರು ಸ್ವಲ್ಪ ಜೀರ್ಣಶಕ್ತಿ ಚೆನ್ನಾಗಾಗಲಿ ಅಂತ 1 ಸ್ಪೂನ್ ಆಫ್ ಹನಿ ಕೊಡ್ತಾರೆ. ಬಟ್ ಡೈರೆಕ್ಟ್ ಹನಿ ಕೊಡಬೇಡಿ, ಇಟ್ ಇಸ್ ಡೈಲ್ಯೂಟೆಡ್ ವಿತ್ ಲಿಟ್ಲ್ ವಾಟರ್ ಆ್ಯಂಡ್ ಅಟ್ಲೀಸ್ಟ್ 6 months ಆದಮೇಲೆ ಕೊಡಬೇಕು. ಬಿಫೋರ್ 6 months ಏನು ಎಕ್ಸ್ಕ್ಲೂಸಿವ್ ಮದರ್ಸ್ ಮಿಲ್ಕ್. ಬಿಫೋರ್ 6 months ಯಾವುದೇ ಕಾರಣಕ್ಕೆ ನೀರಾಗಲಿ, ಜ್ಯೂಸ್ ಕುಡಿಸೋದಾಗಲಿ ಅಥವಾ ಏನಾದರೂ ತಿನ್ನಿಸೋದಾಗಲಿ ಮಾಡಬಾರ್ದು. ಇಟ್ಸ್ ಓನ್ಲಿ ಮದರ್ಸ್ ಮಿಲ್ಕ್, ಮದರ್ ಆ್ಯಂಡ್ ಬೇಬಿ ಅಪ್ ಟು 6 months. 6 months ನಂತರ ಬೇಕಾದ್ರೆ 1 ಸ್ಪೂನಷ್ಟು ಹಾಟ್ ಮಿಲ್ಕಲ್ಲಿ ಅಥವಾ 1 ಗ್ಲಾಸ್ ಆಫ್ ವಾಟರಲ್ಲಿ, ವಾರ್ಮ್ ವಾಟರಲ್ಲಿ ಮಿಕ್ಸ್ ಮಾಡಿ ಕೊಡ್ಬೋದು. ಬಟ್ ಇದರಿಂದ ವೆಯ್ಟ್ ಅಡಿಷನ್ ಡಿಕ್ರೀಸ್ ಏನೂ ಆಗಲ್ಲ ಮಕ್ಕಳಲ್ಲಿ. ಡೈಜೆಷನ್ ಎಫಿಕಸಿ ಇನ್ಕ್ರೀಸ್ ಆಗುತ್ತೆ ಅಷ್ಟೇ. ಏನು ತಿನ್ಸಿದ್ರು ಚೆನ್ನಾಗಿ ಜೀರ್ಣ ಆಗುತ್ತೆ. ಸೊ ಹಾಗಾಗಿ ಕೊಡ್ಬೋದು ಮಕ್ಕಳಲ್ಲಿ. ಬಟ್ ಡಿವರ್ಮಿಂಗ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ ಮಕ್ಕಳಲ್ಲಿ. ಏನಕ್ಕೆ ಅಂದರೆ ವರ್ಮ್ ಇನ್ಫೆಸ್ಟೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಹೂಗಳಲ್ಲಿ ಹುಳಗಳು ನೋಡ್ತೀವಿ ನಾವು ಚಿಕ್ಕದು, ಆ ಪೋರ್ಸ್ ಕೂಡ ಇದರಲ್ಲಿ ಬರೋವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಹನಿನ ಬಾಯ್ಲ್ ಮಾಡಿ ತೆಗಿಲಿಕ್ಕಾಗಲ್ಲ ಪೋರ್ಸ್ನೆಲ್ಲ. ಸೊ ಇಫ್ ದಿಸ್ ಪೋರ್ಸ್ ಪರ್ಸೆಂಟೇಜ್ ಜಾಸ್ತಿ ಇದ್ದರೆ ಮಕ್ಕಳಿಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ಡಿವರ್ಮ್ ಮಾಡಿದ್ರೆ 1 in 6 months ಅಥವಾ 1 in a year ಹುಳಕ್ಕೆ ಔಷಧಿ ಕೊಟ್ಟರೆ ದಿಸ್ ಕ್ಯಾನ್ ಆಲ್ಸೋ ಬಿ ರಿಮೂವ್ಡ್. ಸೇಫರ್ ಸೈಡ್ ಇರ್ತದೆ. ಓಕೆ, ಜೇನುತುಪ್ಪದ ಬಗ್ಗೆ ಮತ್ತಷ್ಟು ಮಾತನಾಡೋಣ ವೀಕ್ಷಕರೇ. ಅದಕ್ಕೂ ಮೊದಲು ಗೆಳತಿ ಕಾರ್ಯಕ್ರಮದಲ್ಲಿ ಸ್ಮಾಲ್ ಬ್ರೇಕ್.